ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಕಲಕೇರಿ ಸುದ್ದಿ. ಸಾಂಸ್ಕೃತಿಕ ಮತ್ತು ಶಾರೀರಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮೆಟ್ಟಿಲುಗಳಾಗುತ್ತವೆ. ಸಿದ್ದರಾಮ ಶ್ರೀಗಳು. ಕಲಕೇರಿ ದುರ್ಗುಣಗಳ ವ್ಯಕ್ತಿತ್ವವನ್ನು ಕ್ಷಣಿಸುತ್ತವೆ. ಶಿಸ್ತು, ಸಂಯಮ ಹಾಗೂ ಕಲಿಕಾ ಆಸಕ್ತಿ, ಕ್ರೀಡೆ ಇನ್ನಿತರ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರು ಸಕ್ರಿಯವಾಗಿ ಭಾಗಿಯಾಗಿರುವುದರಿಂದ ವಿದ್ಯಾರ್ಥಿಗಳ ಬದುಕು ಸುಂದರ ಮತ್ತು ಸದೃಢಗೊಳ್ಳುತ್ತದೆ ಎಂದು ಕಲಕೇರಿ ಗುರು ಮುರುಳಾರಾಧ್ಯರ ಹಿರೇಮಠದ ಸಿದ್ದರಾಮ ಶಿವಾಚಾರ್ಯರು ಹೇಳಿದರು. ಕಲಕೇರಿ ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಶ್ರೀ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಡೆದ 2024-25ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಶಾರೀರಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ತಮ್ಮ ಪಾಲಕರ ಪೋಷಕರ ಅರಿವು ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳ ಮಧ್ಯೆಯೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದಂತೆ ಅವರು ನೋಡಿಕೊಳ್ಳುತ್ತಾರೆ. ಆದರೆ ಇಂದು ಅದೆಷ್ಟೋ ವಿದ್ಯಾರ್ಥಿಗಳು ಮೊಬೈಲ್ ಚಾಳಿಗೆ ಬಿದ್ದು ತಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದು ವಿಷಾದನೀಯ. ಇದನ್ನೆಲ್ಲವನ್ನು ಬದಿಗೊತ್ತಿ ವಿದ್ಯಾಗುರುಗಳು ಮತ್ತು ಪಾಲಕರ ಮಾರ್ಗದರ್ಶನದಲ್ಲಿ ಮುನ್ನಡೆದು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. ಸಿಂದಗಿಯ HG ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ AR ಹೆಗ್ಗನದೊಡ್ಡಿ, ಕಲಕೇರಿ PSI ಸುರೇಶ್ ಮಂಟೂರ್ ವಿಶೇಷ ಉಪನ್ಯಾಸ ನೀಡಿದರು. ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಜೋಗೂರ್, ಸಂಸ್ಥೆಯ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಮಾತನಾಡಿದರು. ಸಂಸ್ಥೆಯ ಹಿರಿಯ ನಿರ್ದೇಶಕ ಷಣ್ಮುಖಪ್ಪ ಝಳಕಿ, ಮಲ್ಕಾಜಗೌಡ ಬಿರಾದಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಾಚಾರ್ಯ S ಹಿರೇಮಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣ ಇಲಾಖೆಯಲ್ಲಿ ಸೇವೆಯಲ್ಲಿ ಸಲ್ಲಿಸಿ ನಿವೃತ್ತರಾದ TEM ಪ್ರೌಢಶಾಲೆಯ ಮುಖ್ಯ ಗುರುಗಳು BD ಭಾನುಕಾರ್ ಮತ್ತು ದ್ವಿತೀಯ ದರ್ಜೆ ಸಹಾಯಕ ನಬಿಲಾಲ್ ಬಡೆನ್ಗೋಳ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುಷ್ಪಗಳನ್ನು ನೀಡಿ ಕಾಲೇಜಿಗೆ ಸ್ವಾಗತಿಸಿದರು. ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಸಿದ್ದಣ್ಣ ಚಳಗಿ, ವೀರಪ್ಪ ಝಳಕಿ, ಅಪ್ಪಾಸಾಬ್ ಗುಂಶೆಟ್ಟಿ, SD ಪಾಟೀಲ್, ದೇವಿಂದರ್ ಓಲೆಂಕಿ, ಶಾಂತವೀರ ದುರ್ಗಿ, SS ಕಲ್ಶೆಟ್ಟಿ, BG ಚನಗುಂಡ, GG ಮಡೆದಾರ್, ರವಿಕುಮಾರ್ ಗುಂಶೆಟ್ಟಿ, ಬಸವರಾಜ್ ಕುಂಬಾರ್, ವೀರೇಶ್ ಝಳಕಿ, ಶಿವಕುಮಾರ್ ಚಿಕ್ಕಮಠ, ಬೋರಮ್ಮ ಗೋಟಗುಣಕಿ, ಸ್ವಪ್ನ ಸಜ್ಜನ್, ಮಡಿವಾಳಪ್ಪ ಹಯ್ಯಾಳ್, ಕಾವೇರಿ ಪತ್ತಾರ್ ಸೇರಿದಂತೆ ಇತರರು ಇದ್ದರು. ವರದಿ ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗಳು. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಉಷಾ ಹಾಗೂ ವಿಜಯಲಕ್ಷ್ಮಿ ಇವರಿಂದ ಪ್ರಾರ್ಥನೆ. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿಂ ನಮಸ್ಯಾಮಿ ಚೇತನಾನಂ ಹೃದಯಸಿ. ನಿಮ್ಮೆಲ್ಲ ಅತ್ಯಂತ ಸಂದರ್ಭದಿಂದ ಖುಷಿ ಹಂಚಿಕೊಳ್ಳುವಾಗ ನಾಳೆಗೆ 1,11,11 ತರುವಾಗ declare that 1,11,11 rupees. Sure. Really? Please, close your eyes. Please, all of you close your eyes.
ಸ್ವಾಗತಿಸುವಂತ ಸಮಯ ಮತ್ತು PU ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಕೂಡ ಸಾಂಸ್ಕೃತಿಕ ಮತ್ತು ಶಾರೀರಿಕ ಚಟುವಟಿಕೆಗಳ ಕುರಿತು ಇವತ್ತು ಸಮಾರಂಭದ ಈ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಸದಾಕಾಲ ನಿಭಾಯಿಸಿಕೊಂಡು ಬರುವುದರ ಜೊತೆಗೆ ಸಂಸ್ಥೆಯ ಮತ್ತು ಈ ನಿರ್ದೇಶಕ ಮಂಡಳಿಯ ಒಂದು ಭಾಗ್ಯ ಅಂತ ಕೇಳಿದ್ರೆ ಇಲ್ಲಿ ವಿದ್ಯಾರ್ಜನೆ ಮಾಡತಕ್ಕಂಥ ಬೋಧಕ ಸಿಬ್ಬಂದಿ ಅದು ಪ್ರಾಥಮಿಕ ಮಟ್ಟದಿಂದ ಹಿಡಿದು ಉನ್ನತ ಮಟ್ಟ ಶಿಕ್ಷಣದವರೆಗೂ ಕೂಡ ನಮ್ಮ ಸೇವೆ ಈ ಸಂಸ್ಥೆಗೆ, ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳಿಗಾಗಿ ಸದಾಕಾಲ ನಮ್ಮ ಕರ್ತವ್ಯದ ಜೊತೆಗೆ ಇಂಥ ಅನೇಕ ಸಾಂಸ್ಕೃತಿಕ ಮತ್ತು ಪಾರಂಪರಿಕವಾಗಿರತಕ್ಕಂಥ ಚಟುವಟಿಕೆಗಳನ್ನ, ಪಠ್ಯೇತರ ಮತ್ತು ಪಠ್ಯ ಚಟುವಟಿಕೆಗಳನ್ನ ಮಾಡಿಸುವುದರ ಜೊತೆಗೆ ಇವತ್ತು ಈ ಸಂಸ್ಥೆ ಸುಮಾರು 164 ವರ್ಷದ ಅವಧಿಯಲ್ಲಿ ಸೇವೆಯನ್ನು ಗೈದಿರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ತಾವೆಲ್ಲ ದಯವಿಟ್ಟು ಕಣ್ಣನ್ನು ತೆಗೆಯಿರಿ. ನಮ್ಮ ಅಂತರಂಗದ ಕಣ್ಣುಗಳು ಕೂಡ ಓಪನ್ ಆಗಿರಲಿ. ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಶಾರೀರಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಸರಸ್ವತಿ ಸರಸ್ವತಿ ಮುಕ್ತ ಮುಕ್ತದ ಮಲನಾಶಿನಿ ಮಹೇಶ್ವರಿ ಮಹಾನಂದ ಮಹಾಮಂತ್ರ ಮಹಿಮಾಂ ಮಾಣಿಕ್ಯ ಭೂಷಣ. ಅಭ್ಯಾಸ ಮಾಡುವಂದಾಗ ಅವನು ಅಲ್ಲೇ ಒಂದು ದೃಢ ನಿರ್ಧಾರ ಮಾಡ್ತಾನೆ. ಏನ್ ದೃಢ ನಿರ್ಧಾರ ಮಾಡ್ತಾನಂದ್ರೆ, ಇನ್ನು ಮುಂದೆ ಬರುವ 5 ವರ್ಷದಲ್ಲಿ ನಾನು ಇಂಥ ಒಂದು ದೊಡ್ಡ ಫ್ಯಾಕ್ಟರಿಗೆ ಮಾಲೀಕ ಆಗ್ಬೇಕು ಅಂತಂದು ದೃಢ ನಿರ್ಧಾರ ಮಾಡಿ ಕಷ್ಟಪಟ್ಟು ತನ್ನ ಕಾಲೇಜಿನಲ್ಲಿ ಕಷ್ಟಪಟ್ಟು ಓದಿ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ತಾನೆ. ಬಹಳಷ್ಟು ಜನರಿಗೆ ಅದಕ್ಕಾಗಿ ವಿದ್ಯಾರ್ಥಿಗಳಾದವರು ಈಗ ನೀವೇನು ಕಲಿತಾ ಇದ್ದೀರಲ್ಲ, ಈ ಏಜ್ ಅಲ್ಲಿ ಕರೆಕ್ಟ್ ಆಗಿ ಯಾವುದೇ ಕ್ಲಾಸ್ಗಳನ್ನ ಮಿಸ್ ಮಾಡದೆ ಕಲಿಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೊಂದು 10-12 ವರ್ಷ ಆದ್ಮೇಲೆ ನಿಮ್ಗೇನ್ ಅನ್ಸ್ತದ, ನಮ್ ಕಾಲೇಜ್ ಡೇಸ್ ನೆನಪಾಗಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅನ್ಸ್ತದ. ಅವಾಗ ಯಾರು ಸಿಗಂಗಿಲ್ಲ ನಿಮಗೆ. ಈ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರಲ್ಲ, ಇಷ್ಟು ಜನ ಅರ್ಧನೂ ಸಿಗಂಗಿಲ್ಲ. ಅದಕ್ಕಾಗಿ ಈಗ ಈ ಏಜ್ ಏನಿದೆಲ್ಲ ಗೋಲ್ಡನ್ ಲೈಫ್ ಅಂತಾರ. ಈ ಗೋಲ್ಡನ್ ಲೈಫ್ ಅನ್ನ ನಾವು ತಂದೆ ತಾಯಿ ಹೇಳಿದನ್ನ, ಅವರ ಕಷ್ಟವನ್ನ ನೋಡಿಕೊಂಡು ನಾವು ಕಲಿತಿದ್ದೇ ಆದರೆ ಒಂದು ಉನ್ನತವಾದ ಹುದ್ದೆ ಅಥವಾ ಉನ್ನತವಾದ ಯಾವುದೇ ಒಂದು ಯಶಸ್ವಿ ವ್ಯಕ್ತಿಗಳಾಗಿ ನೀವು ಮಾರ್ಪಾಟಾಗಬಹುದು ಅಂತ ಹೇಳ್ತಾ, ಮತ್ತೆ ಈಗ ನಿಮಗೆಲ್ಲ ನಾನು ಒಂದು ಹೇಳೋದಂದ್ರೆ, ಪ್ರತಿಯೊಬ್ಬರು ಈಗ ನೀವು ಎಲ್ಲ ಮೊಬೈಲ್ ಯೂಸ್ ಮಾಡ್ತೀರಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ನಿಮಗೆ ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ಮೊಬೈಲ್ ಅವಶ್ಯಕತೆ ಇದೆಯಾ ಅಂತ. ಎಲ್ಲರಿಗೂ ಮೊಬೈಲ್ ಅವಶ್ಯಕತೆ ಇದೆಯಾ?